ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದೇ ಷಣ್ಮುಖಿ ಮುದ್ರೆ. ಸೊ ಷಣ್ಮುಖಿ ಮುದ್ರೆ ಅನ್ನೋದು ಮನೋಮುದ್ರೆಗಳಲ್ಲಿ ಒಂದಾದಂತಹ ಒಂದು ಮುದ್ರೆ ಆಗಿದೆ. ಸೊ ಈ ಮುದ್ರೆಯ ವಿಶೇಷತೆ ಅನೇಕ ರೀತಿಯಾದ ಅನುಕೂಲಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ, ಈ ಮುದ್ರೆಯಿಂದ ಸೊ ನಮ್ಮ ಒಂದು ಮೆದುಳಿಗೆ ಹಾಗೆ ಮನಸ್ಸಿಗೆ ಏಕಾಗ್ರತೆ ಆಗಿರಬಹುದು, ಹಾಗೆ ಮೆದುಳಿಗೆ ಉತ್ತಮವಾದಂತಹ ಒಂದು ಪ್ರಾಣಶಕ್ತಿನ ಸಂಚರಿಕೆ ಆಗಿರಬಹುದು. ಇದು ಬರೋದರ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಗೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ನಮ್ಮಲ್ಲಿರುವಂತಹ 72,000 ನಾಡಿಗಳಿಂದ ಆವೃತವಾದಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಚಕ್ರಗಳನ್ನು ಒಂದು ಉನ್ನತೀಕರಣಗೊಳಿಸೋದಕ್ಕೂ ಸಹ ಈ ಷಣ್ಮುಖಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಷಣ್ಮುಖಿ ಅಂತಂದರೆ ಅಂದರೆ 6 ಮುಖಗಳನ್ನು ಇದು ಏನಾಗುತ್ತೆ ಅಂದರೆ ಸೂಚಿಸುತ್ತೆ. ಸೊ ಈ 6 ಮುಖಗಳಿಗೆ ಮತ್ತೊಂದು ಏನು ಹೇಳ್ತೀವಿ ಅಂತಂದರೆ ಇದು ಒಂದು ರೀತಿಯಾಗಿ ನಾಗದೇವತಾ ಮುದ್ರೆ ಅಂತಂದ್ಬಿಟ್ಟು ಸಹ ನಾವು ಹೇಳ್ತೀವಿ. ಯಾಕಂದರೆ ಷಣ್ಮುಖ ಅಂತಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಷಣ್ಮುಖ ಮುದ್ರೆಯ ಒಂದು ವಿಶೇಷತೆ ಏನಪ್ಪ ಅನ್ನೋದಾದರೆ, ಸೊ ನಮ್ಮ ಈ ಜ್ಞಾನೇಂದ್ರಿಯಗಳು ಅನ್ನೋದೇನಿದೆ, ಸೊ ಅದರಲ್ಲಿ 6 ಭಂಗಿಗಳನ್ನು ನಾವು ಕ್ಲೋಸ್ ಮಾಡಿ ಅದನ್ನು ಅಂತರ್ಮುಖಿಯಾಗಿ ಮನಸ್ಸನ್ನು ಒಳಗಡೆ ತೊಗೊಂಡೋಗುವಂಥದ್ದು ಈ ಮುದ್ರೆಯ ಒಂದು ವಿಶೇಷತೆಯಾಗಿದೆ. ಸೊ ಅದು ಹೇಗಪ್ಪ ಅನ್ನೋದಾದರೆ, ಸೊ ನೋಡಿ, ನಮ್ಮ 10 ಬೆರಳುಗಳನ್ನು ಈ ಒಂದು ಮುದ್ರೆಯಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈ 10 ಬೆರಳುಗಳ ಸಹಾಯದಿಂದ 6 ರಂಧ್ರಗಳನ್ನು ನಾವೇನು ಮಾಡ್ತೀವಿ ಅಂದರೆ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವುದಪ್ಪ ಅಂತಂದರೆ 2 ಕಿವಿಗಳು, ಹಾಗೆ 2 ಕಣ್ಣುಗಳು, ಹಾಗೆ ಮೂಗಿನ ಸೊ ಈ ಒಂದು ಮೂಗು, ಸೊ ಅದೇ ರೀತಿಯಾಗಿ ಬಾಯಿ. ಸೊ ಈ ರೀತಿಯಾಗಿ ಈ ಒಂದು 6 ರಂಧ್ರಗಳನ್ನು ನಾವು ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ಷಣ್ಮುಖಿ ಮುದ್ರೆ ಅಂತಂದ್ಬಿಟ್ಟು ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಸೊ ನೋಡಿ, ಈ ಷಣ್ಮುಖಿ ಮುದ್ರೆ ನಮ್ಗೆ ಏನಪ್ಪ ಮಾಡುತ್ತೆ ಅಂತಂದರೆ ಈ ಕಿವಿಗಳಿಂದ ಬರುವಂತಹ ಏನು ಈ ಶಬ್ದಗಳನ್ನು ನಿಯಂತ್ರಿಸುತ್ತೆ, ಕಣ್ಣುಗಳಿಂದ ನೋಡುವಂತಹ ನೋಟವನ್ನು ನಿಯಂತ್ರಿಸುತ್ತೆ, ಹಾಗೆ ಮೂಗಿನ ವಾಸನೆಯನ್ನು ಒಳಮುಖ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಬಾಯಿನ ನಿಯಂತ್ರಿಸುತ್ತೆ. ಸೊ ಈ ಜ್ಞಾನೇಂದ್ರಿಯಗಳಲ್ಲಿ ಈ ಪ್ರಾಪಂಚಿಕವಾಗಿ ಬರುವಂತಹ ಎಲ್ಲವನ್ನೂ ಅದು ನಿಯಂತ್ರಿಸಿ ನಮ್ಮ ಮನಸ್ಸನ್ನು ಒಳಮುಖ ಹೊಕ್ಕುವಂತೆ ಮಾಡುತ್ತೆ. ಸೊ ಈ ರೀತಿಯಾಗಿ ಒಳಮುಖವಾಗಿ ಹೊಕ್ಕುವಂತೆ ಮಾಡಿ ಆಧ್ಯಾತ್ಮಿಕವಾದಂಥ ಶಕ್ತಿಗಳನ್ನು ಜಾಗೃತ ಮಾಡುವ ಒಂದು ಸೂಚಕವೇ, ಹಾಗೆ ಜಾಗೃತ ಮಾಡಲು ಸಹಾಯಕವಾಗಿರುವುದೇ ಈ ಒಂದು ಷಣ್ಮುಖಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಸೊ ಹೀಗಿರುವಾಗ ಇಂತಹ ಷಣ್ಮುಖಿ ಮುದ್ರೆನ ಹೇಗೆ ಮಾಡೋದು, ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಈ ಒಂದು ಬೆರಳುಗಳನ್ನು ತಗೊಂಡು ನಿಮ್ಮ ಹೆಬ್ಬೆರಳಿನ ಮುಖಾಂತರವಾಗಿ ಈ ನಿಮ್ಮ ಕಿವಿಯ ರಂಧ್ರಗಳನ್ನು ಕ್ಲೋಸ್ ಮಾಡ್ಕೊಬೇಕು. ಸೊ ನಿಮ್ಮ ಉಗುರು ಕಿವಿಯ ಒಳಗಡೆ ತಾಕಬಾರ್ದು. ಈ ಒಂದು ಮೇಲಿನ ಅಂಶ ಏನಿದೆ ಅದು ಮಾತ್ರ ಕಿವಿಯನ್ನು ಕ್ಲೋಸ್ ಮಾಡ್ಕೊಬೇಕು. ಸೊ ನಂತರ ಅದೇ ತೋರು ಬೆರಳುಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಕ್ಲೋಸ್ ಮಾಡ್ಕೊಬೇಕು. ನಂತರ ನಿಮ್ಮ ಈ ನಾಸ್ಟ್ರಿಲ್ಸ್ಗಳೇನಿದೆ, ಸೊ ಅದರಲ್ಲಿ ತುಂಬ ಗಟ್ಟಿಯಾಗಿ ಅದುಮ್ಕೊಬಾರ್ದು. ಸೊ ನೀವು ನಿಧಾನವಾಗಿ ಜಸ್ಟ್ ಸೂಕ್ಷ್ಮವಾಗಿ ನಿಮ್ಮ ಬೆರಳುಗಳನ್ನು ಆ ರಂಧ್ರಗಳ ಒಳ್ಳೆಗಳ ಡೌನಲ್ಲಿ ನೀವು ನಿಧಾನವಾಗಿ ಇಟ್ಕೊಬೇಕು. ಸೊ ಅದನಂತರ ನಿಮ್ಮ ಬಾಯಿಯ ಒಂದು ಇದಕ್ಕೆ ನಿಮ್ಮ ಈ ಒಂದು ಉಂಗುರದ ಬೆರಳುಗಳನ್ನು ಕ್ಲೋಸ್ ಮಾಡ್ಕೊಬೇಕು. ನಂತರ ನಿಮ್ಮ ಈ ಕಿರಿಬೆರಳು ಈ ಕೆಳಗಡೆ ಬರಲಿ. ಸೊ ಈ ರೀತಿಯಾಗಿರುವಂಥದ್ದನ್ನು ಷಣ್ಮುಖ ಮುದ್ರೆ ಅಂತ ಹೇಳ್ತೀವಿ. ಸೊ ನಿಧಾನವಾಗಿ ಈ ರೀತಿ ಇಟ್ಕೊಂಡು ಟೇಕ್ ಎ ಬ್ರೀತ್. Take a breath, hold, breathe out. ಪೂರಕ, ಕುಂಭಕ, ರೇಚಕ. ನೋಡಿ, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಏಕಾಗ್ರಗೊಳ್ಳುವಲ್ಲಿ ಇದು ಸಹಾಯಕಾರಿಯಾಗಿದೆ. ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೀರಿ. ಸೊ ಈ ರೀತಿಯಾದಂಥ ಷಣ್ಮುಖ ಮುದ್ರೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಇದನ್ನು 21 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಪ್ರಾಪಂಚಿಕವಾಗಿ ಬೇಡವಾದಂತಹ ಥಾಟ್ಸ್ಗಳು ಅದು ಅವಾಯ್ಡ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ, ಹಾಗೆ ಏಕಾಗ್ರತೆ ಮೂಡಿಸುವಲ್ಲಿ ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಸರಿಯಾಗಿ ಕೆಲಸ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ನಮ್ಮ ದೇಹದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಅಷ್ಟೇ ಹೇಳ್ದಿರ ಸ್ಪಿರಿಚುವಲ್ ಸಾಧನೆ, ಆಧ್ಯಾತ್ಮಿಕ ಸಾಧನೆ, ನಮಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ ಅನ್ನೋರು ಈ ಒಂದು ಮುದ್ರೆನ ಮಾಡಿ ಸೊ ನಿಮ್ಮ ಮನಸ್ಸನ್ನು ಹೊಳಹೊಕ್ಕು ಸೊ ಈ ಒಂದು ಮುದ್ರೆಯ ಮುಖಾಂತರವಾಗಿ ನಿಮ್ಮ ಆಧ್ಯಾತ್ಮಿಕ ಸಾಧನೆನ ಮಾಡ್ಕೊಬಹುದಾಗಿದೆ. ಸೊ ಇದನ್ನು 21 ಟೈಮ್ಸು ನೀವು 21 ಡೇಸು
ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಈ ಒಂದು ಮುದ್ರೆನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಸೊ ಅದೇ ರೀತಿಯಾಗಿ ಇದರ ಅನುಕೂಲಗಳನ್ನ ಎಲ್ಲರೂ ಹೊಂದಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಮುದ್ರೆಯ ಕುರಿತಾಗಿ ನಿಮ್ಮ ಮುಂದೆ ಇಡುತ್ತಾ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.